ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ನಾನಿವತ್ತು ನಿಮಗೆ ಕೇಕ್ ರೆಸಿಪಿನ ಹೇಗೆ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಮೊಟ್ಟೆ ಇಲ್ಲದೆ ಹಾಗೂ ಓವೆನ್ ಇಲ್ಲದೆ ಕೇವಲ 3 ಸಾಮಗ್ರಿಗಳನ್ನು ನೀವು ಉಪಯೋಗಿಸ್ಕೊಂಡು ಈ ಕೇಕನ್ನು ಮಾಡ್ಬೋದು. ಬನ್ನಿ ನೋಡೋಣ ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ. ನೋಡಿ, ಮೊದಲಿಗೆ 1 ಕಪ್ ಸೂಜಿ ರವೆನ ತೊಗೊಂಡಿದ್ದೀನಿ. ಸೂಜಿ ರವೆನೇ ತೊಗೋಬೇಕು. ನೀವು ದಪ್ಪ ರವೆ ತೊಗೊಳ್ತೀನಿ ಅಂದರೂ ಪರವಾಗಿಲ್ಲ, ಆದರೂ ಸೂಜಿ ರವದಿಂದ ತುಂಬ ಚೆನ್ನಾಗಿ ಬರುತ್ತೆ. ಇದನ್ನು 1 ಕಪ್ ಸೂಜಿ ರವೆನ ಚೆನ್ನಾಗಿ ಮಿಕ್ಸಿ ಜಾರ್ಗೆ ಹಾಕಿ ಸಣ್ಣಾಗಿ ಈ ಥರ ಪುಡಿ ಆಗಬೇಕು. ಪೂರ್ತಿ ಸಣ್ಣಾಗಿ ಪುಡಿ ಮಾಡ್ಕೋಬೇಕು. ಈಗ ಅದನ್ನು ಒಂದು ಪಾತ್ರೆಗೆ ಹಾಕ್ತಾ ಇದ್ದೀನಿ. ನೀವು ಯಾವ ಕಪ್ಪಿಂದ ಅಳತೆ ತೊಗೊಂಡಿರ್ತಾರೋ ಅದೇ ಕಪ್ ಮೆಜರ್ಮೆಂಟಿಂದ ಎಲ್ಲದನ್ನೂ ಅಳತೆ ಮಾಡ್ಕೋಬೇಕು. ಈಗ 1 ಕಪ್ ಸೂಜಿ ರವೆಗೆ ಅರ್ಧ ಕಪ್ ಸಕ್ಕರೆಯನ್ನು ಹಾಕ್ತಾ ಇದ್ದೀನಿ. ನೋಡಿ, ನಿಮಗೆ ಸ್ವೀಟ್ ಜಾಸ್ತಿ ಬೇಕು ಅಂದರೆ 1 ಕಪ್ ಶುಗರ್ ಕೂಡ ನೀವು ಹಾಕ್ಕೋಬೋದು. ನಾನು ಇಲ್ಲಿ ಅರ್ಧ ಕಪ್ ಸಕ್ಕರೆನ ಮಿಕ್ಸಿ ಜಾರ್ಗೆ ಹಾಕಿ ಪುಡಿ ಮಾಡಿ ಹಾಕ್ಕೊಂಡಿದ್ದೀನಿ. ಈಗ 2 ಸ್ಪೂನ್ ಮೈದಾ ಹಿಟ್ಟನ್ನು ಹಾಕ್ಕೋಬೇಕು. ಸ್ವಲ್ಪ ಸಾಫ್ಟಾಗಿ ಬರಬೇಕಲ್ಲ ಕೇಕು, ಹಾಗಾಗಿ 2 ಸ್ಪೂನ್ ಮೈದಾ ಹಿಟ್ಟನ್ನು ಹಾಕ್ಕೋಬೇಕು. ಹಾಗೂ 1 ಸ್ಪೂನಷ್ಟು ಬೇಕಿಂಗ್ ಸೋಡಾವನ್ನು ಹಾಕ್ಕೋಬೇಕು. ಹಾಗೂ 1 ಬೌಲ್ನಷ್ಟು ಹಾಲನ್ನು, ಗಟ್ಟಿ ಹಾಲು ಕಾಸಿ ಪೂರ್ತಿ ಹಾರಿರಬೇಕು ಆ ಹಾಲನ್ನು ನೀವು ಹಾಕ್ಕೋಬೇಕು. ಹಾಗೂ ಅರ್ಧ ಬೌಲ್ನಷ್ಟು ಎಣ್ಣೆಯನ್ನು ಹಾಕ್ತಾಯಿದ್ದೀನಿ. ನೋಡಿ, 1 ಕಪ್ಪು ಸೂಜಿ ರವೆಗೆ ಅರ್ಧ ಕಪ್ ಸಕ್ಕರೆ ಹಾಗೂ ಯಾವ ಕಪ್ ಅಳತೆ ತೊಗೊಂಡಿರ್ತೀರೋ ಅದೇ 1 ಕಪ್ಪಿಂದ ಹಾಲನ್ನು ತೊಗೊಂಡಿದ್ದೀನಿ. ಅದೇ 1 ಕಪ್ಪಿಂದ ಅರ್ಧ ಬೌಲ್ನಷ್ಟು ಆಯಿಲನ್ನು ತೊಗೊಂಡು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಇನ್ನೊಂದು ಸಲ ಹೇಳ್ತೀನಿ ನೋಡಿ, 1 ಕಪ್ ಸೂಜಿ ರವೆ, ಅರ್ಧ ಕಪ್ಪು ಸಕ್ಕರೆ, 1 ಕಪ್ ಹಾಲು ಕಾಯಿಸಿ ಹಾರಿರಬೇಕು, ಪೂರ್ತಿ ತಣ್ಣಗಾಗಿರಬೇಕು ಆ ಹಾಲು. ಆಮೇಲೆ ಅದೇ ಕಪ್ಪಿಂದ ಅರ್ಧ ಬಟ್ಲು ಆಯಿಲನ್ನು ತೊಗೋಬೇಕು. 1 ಸ್ಪೂನ್ ಬೇಕಿಂಗ್ ಸೋಡಾ, ಅಥವಾ ಬೇಕಿಂಗ್ ಸೋಡಾ ಇಲ್ಲಾಂದರೆ ನೀವು ಈನೋ ಪೌಡರನ್ನು ಕೂಡ ಯೂಸ್ ಮಾಡ್ಬೋದು. ಈಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಕಂಟಿನ್ಯೂ 10 ಮಿನಿಟ್ಸ್ ನೀವು ಎಷ್ಟು ಚೆನ್ನಾಗಿ ಆ ಥರ ಮಿಕ್ಸ್ ಮಾಡ್ತೀರೋ ಅಷ್ಟು ಚೆನ್ನಾಗಿ ಸಾಫ್ಟಾಗಿ ಕೇಕ್ ರೆಸಿಪಿ ನಿಮಗೆ ರೆಡಿ ಆಗುತ್ತೆ. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು. ನೋಡಿ, ಗಂಟಿಲ್ಲದಂತೆ ಯಾವ ರೀತಿ ನಾನು ಈ ಥರ ಮಾಡ್ಕೊಂಡಿದ್ದೀನಿ ಅಂದರೆ ನೀವೇ ನೋಡ್ತಿರ್ಬೋದು. ನೀವು ಫಸ್ಟಿಗೆ ಹೊಸ್ದಾಗಿ ಏನಾದರೂ ಮಾಡ್ತಿದ್ದೆ ದಯವಿಟ್ಟು ಸ್ವಲ್ಪನೇ ಮಾಡಿ ನೋಡಿ, ಯಾಕೆಂದರೆ ಒಬ್ಬೊಬ್ಬರಿಗೆ ಮಾಡಲಿಕ್ಕೆ ಬರಲ್ಲ. ಹಾಗಾಗಿ ನಿಮಗೆ ಸ್ವಲ್ಪನೇ ಮಾಡಿಕೊಂಡು ಟ್ರೈ ಮಾಡ್ಕೋಬೇಕು. ನಾನು ಈಗ ಸ್ಟೀಲಿನ ಬಾಕ್ಸನ್ನು ತೊಗೊಂಡಿದ್ದೀನಿ. ಅದಕ್ಕೆ ನೋಡಿ ಬಟರ್ ಪೇಪರನ್ನು ಹಚ್ತಾ ಇದ್ದೀನಿ. ಫಸ್ಟಿಗೆ ಸ್ಟೀಲಿನ ಬಾಕ್ಸ್ಗೆ ನೀವು ಚೆನ್ನಾಗಿ ಆಯಿಲ್ ಸ್ಪ್ರೆಡ್ನ ಸ್ಕ್ರಬ್ ಮಾಡಬೇಕು. ಇಲ್ಲ ಅಂದರೆ ಅದು ಸೀದೋಗೋ ಚಾನ್ಸಸ್ ಇರುತ್ತೆ, ಹಾಗೂ ತಳ ಹತ್ತು ಬಿಡುತ್ತೆ ಕೇಕು. ಹಾಗಾಗಿ ಚೆನ್ನಾಗಿ ಸೈಡೆಲ್ಲನೂ ನೀವು ಸೈಡ್ಗೆ ಕೆಳಗೆಲ್ಲ ನೀವು ಎಷ್ಟು ಚೆನ್ನಾಗಿ ಆಯಿಲ್ ಹಾಕ್ತಿರೋ, ಸ್ಕ್ರಬ್ ಮಾಡ್ತಿರೋ ಅಷ್ಟು ಚೆನ್ನಾಗಿ ಹತ್ಕೊಳ್ಳಾರ್ದಂಗೆ ನಿಮಗೆ ಕೇಕ್ ರೆಸಿಪಿ ರೆಡಿ ಆಗುತ್ತೆ. ನೋಡಿ, ಈಗ ಬಟರ್ ಪೇಪರನ್ನು ನಾನು ರೌಂಡ್, ಆ ಬಾಕ್ಸ್ ಎಷ್ಟಿದೆ ಅಷ್ಟು ರೌಂಡ್ ಸ್ಕ್ವೇರಲ್ಲಿ ಕಟ್ ಮಾಡಿಕೊಂಡು ಈಗ ನೋಡಿ ಅದನ್ನು ಚೆನ್ನಾಗಿ ಹಚ್ಚುತ್ತಾ ಇದ್ದೀನಿ. ಬಟರ್ ಪೇಪರ್ನ ಯೂಸ್ ಮಾಡಲೇಬೇಕು, ಇಲ್ಲಾಂದರೆ ಕೇಕ್ ರೆಸಿಪಿ ಖಂಡಿತವಾಗ್ಲೂ ಬರಲ್ಲ. ಇದು ಬೇಕರಿಲೇ ಸಿಗುತ್ತೆ, ಕೇಳಿದರೆ ಕೊಡ್ತಾರೆ ಅವರು. ಈಗ ಬಟರ್ ಪೇಪರ್ ಮೇಲೆ ಸ್ವಲ್ಪ ಆಯಿಲನ್ನು ಸ್ಪ್ರೆಡ್ ಮಾಡಬೇಕು. ನೋಡಿ, ಬಟರ್ ಪೇಪರ್ ನಾವು ಹಚ್ಚಿದ್ವೋ ಇಲ್ವೋ ಅನ್ನೋ ಥರ ಆಗುತ್ತೆ, ಅಷ್ಟು ಸ್ಮೂತಾಗಿ ಆಗುತ್ತೆ. ಈಗ 1 ಪಾಕೆಟ್ ಬ್ರೂವನ್ನು ತೊಗೊಂಡಿದ್ದೀನಿ. 2 ರೂಪಾಯಿ ಬ್ರೂ ಪಾಕೆಟ್ ಬರುತ್ತಲ್ವ, ಅದು ಒಂದೇ ಪಾಕೆಟ್ ಸಾಕು. ಬೇಕು ಅಂದರೆ ಸ್ವಲ್ಪನೇ ಹಾಕ್ಕೋಬೋದು. ನಾನಿಲ್ಲಿ ಕಲರ್ ಚೆನ್ನಾಗಿ ಬರಲಿ ಅಂತ 1 ಪಾಕೆಟ್ ಪೂರ್ತಿ ಹಾಕ್ಕೊಂಡು ಸ್ವಲ್ಪನೇ ನೀರು ಹಾಕ್ಕೊತಾ ಒಂದು ಅರ್ಧ ಗ್ಲಾಸಷ್ಟು ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ, ಬುರುಗ್ ಬರೋವರೆಗೂ ನೀವು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು. ಕೇಕು ಸ್ವಲ್ಪ ಚೆನ್ನಾಗಿ ಉಬ್ಬಬೇಕು, ಚೆನ್ನಾಗಿ ಬರಬೇಕು ಅಂದರೆ ಕಾಫಿ ಪೌಡರ್ನ ಮಿಕ್ಸ್ ಮಾಡಬಾರ್ದು. ನೋಡಿ, ಚೆನ್ನಾಗಿ ಹಾಕ್ಕೋಬೇಕು. ನೋಡಿ, ನಿಮಗೆ ತೋರಿಸ್ತಾ ಇದ್ದೀನಿ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಬುರುಗ್ ಥರ ಬರುತ್ತಲ್ವ, ಆ ಥರ ಬರಬೇಕು. ಆ ಥರ ಬರೋವರೆಗೂ ನೀವು ಚೆನ್ನಾಗಿ ಕಾಫಿ ಪೌಡರನ್ನು ಅರ್ಧ ಗ್ಲಾಸ್ ನೀರಿನಲ್ಲಿ ಮಿಕ್ಸ್ ಮಾಡ್ತಾನೆ ಇರಬೇಕು. ಈಗ ಇದನ್ನು ಒಂದು ಸೈಡಲ್ಲಿ ಎತ್ತಿಡಬೇಕು. ನೋಡಿ, ಈ ರೆಸಿಪಿನ ಖಂಡಿತವಾಗ್ಲೂ ಟ್ರೈ ಮಾಡಿ. ಜಾಸ್ತಿ ಏನು ಟೈಮ್ ತೊಗೊಳ್ಳಲ್ಲ. ಮನೇಲಿರುವ ಸಾಮಗ್ರಿಗಳನ್ನು ನೀವು ಬಳಸ್ಕೊಂಡು ಈ ಥರ ರೆಸಿಪಿನ ನೀವು ಮಾಡ್ಬೋದು. ಖಂಡಿತವಾಗ್ಲೂ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಈಗ ಹಿಟ್ಟು ನೆಂದಿದೆ, ಎಷ್ಟು ಚೆನ್ನಾಗಾಗಿದೆ. ಇದಕ್ಕೆ 2 ಸ್ಪೂನಷ್ಟು ನಾನು ಕೋಕೋ ಪೌಡರನ್ನು ಯೂಸ್ ಮಾಡ್ತಾ ಇದ್ದೀನಿ. ನೋಡಿ, 2 ಸ್ಪೂನಷ್ಟು. ಜಾಸ್ತಿ ಕೋಕೋ ಪೌಡರ್ ಹಾಕ್ಕೋಬೇಡಿ. ಏನು ಮಿಸ್ಟೇಕ್ ಮಾಡ್ತೀರಾ ನೀವು ಅಂದರೆ, ಕೋಕೋ ಪೌಡರ್ ಹಾಕಿದ್ರೆ ಕೇಕ್ ಚೆನ್ನಾಗಿ ಬರುತ್ತೆ, ಸ್ವೀಟ್ ಇರುತ್ತೆ, ಚಾಕ್ಲೇಟ್ ಆಗಿರುತ್ತೆ ಅಂದರೆ ಖಂಡಿತವಾಗ್ಲೂ ಇದು ತಪ್ಪು. ಕೋಕೋ ಪೌಡರ್ ಶುಗರ್ಲೆಸ್ ಇರುತ್ತೆ. ಹಾಗಾಗಿ ನೀವು ಜಾಸ್ತಿ ಏನಾದರೂ ಕೋಕೋ ಪೌಡರ್ ಏನಾದರೂ ಹಾಕಿದರೆ ಇಸ ಆಗುತ್ತೆ. ಹಾಗಾಗಿ 2 ಸ್ಪೂನ್ ಅಥವಾ 2.5 ಸ್ಪೂನ್ ಮಾತ್ರ ಹಾಕಿ. ದಯವಿಟ್ಟು ಕೋಕೋ ಪೌಡರ್ ಜಾಸ್ತಿ ಯೂಸ್ ಮಾಡಬೇಡಿ. ಇದು ಸ್ವಲ್ಪ ಕಲರ್ಗಾಗಿ ಬರಲಿ, ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರಲಿ ಅಂತ ಮಾತ್ರ ಹಾಕೋದು. ಶುಗರ್ಲೆಸ್ ಅಲ್ವಾ, ಹಾಗಾಗಿ ಬರ್ತಾ ನೀವು ಜಾಸ್ತಿ ಹಾಕಿದರೆ ಕಹಿ ಆಗಿಬಿಡುತ್ತೆ ಕೇಕ್. ಹಾಗಾಗಿ ಸ್ವಲ್ಪ 2.5 ಸ್ಪೂನಷ್ಟು ನಾನು ಕೋಕೋ ಪೌಡರನ್ನು ಹಾಕ್ತಾಯಿದ್ದೀನಿ. ನಮ್ಮ ಹತ್ರ ಕೋಕೋ ಪೌಡರ್ ಇಲ್ಲ ಅಂದರೆ ನೀವು ಬ್ರೂ ಪಾಕೆಟಿಂದನೇ ಇದನ್ನು ಮಾಡ್ಬೋದು. ಕೋಕೋ ಪೌಡರ್ ಹಾಕಿದರೆ ಸ್ವಲ್ಪ ಫ್ಲೇವರು
ಕೇಕ್ ಥರನೇ ಚೆನ್ನಾಗಿ ಬರುತ್ತೆ. ಅದನ್ನು ಹಾಕಿ ನೋಡಿ ಗಂಟಿಲ್ಲದಂತೆ ಸುತ್ತ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ರೆಡಿ ಮಾಡಿಟ್ಕೊಂಡಿರುವಂತಹ ಬ್ರೂ ನೀರನ್ನು ಇದರಲ್ಲಿ ಹಾಕಿ ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ, ಹೊರಗಡೆ ನೀವು ಕೇಕ್ ತಿನ್ನೋದಕ್ಕಿಂತ ಈ ಥರಲ್ಲೇ ಮನೇಲಿ ಯಾರ್ದೋ ನಿಮ್ಮ ಮನೇಲಿ ಬರ್ತಡೇ ಇರುವಾಗ ಅಥವಾ ನ್ಯೂ ಇಯರ್ಗೋ ಅಥವಾ ಕ್ರಿಸ್ಮಸ್ಗೋ ಈ ಥರ ಕೇಕ್ ರೆಡಿ ಮಾಡಿ ಮನೇಲಿ ಮಕ್ಕಳಿಗೆ ಕೊಡಿ. ತುಂಬ ಇಷ್ಟಪಟ್ಟು, ನಿಮಗೂ ತುಂಬ ಖುಷಿ ಆಗುತ್ತೆ, ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ಮನೇಲಿ ರೆಡಿ ಮಾಡಿರೋ ಕೇಕ್ ತಿಂತಾರಲ್ವ, ಅದಕ್ಕಿಂತ ಖುಷಿ ಬೇರೆ ಏನೂ ಇಲ್ಲ. ಹೊರಗಡೆ ಕೇಕ್ ತಿನ್ನೋದಕ್ಕೆ ಹೋಗಬೇಡಿ. ಮನೇಲಿ ಈ ರೆಸಿಪಿನ ಮನೇಲಿರೋ ಸಾಮಾನ್ಯ ಯೂಸ್ ಮಾಡಿ ಕೇಕ್ ರೆಡಿ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಈಗ ಈ ಥರ ರೆಡಿಯಾಗಿದೆ. ಇದನ್ನು ನಾನು ಈಗ ನೋಡ್ತಾ ಇರ್ಬೋದು. ನಾನು ಆಗಲೇ ಬಟರ್ ಪೇಪರ್ ಹಚ್ಚಿದ್ನಲ್ಲ ಆ ಬಾಕ್ಸ್ಗೆ, ನೋಡಿ ಆ ಬಾಕ್ಸ್ಗೆ ಚೆನ್ನಾಗಿ ಹಾಕ್ತಾಯಿದ್ದೀನಿ. ನೋಡಿ, ನೀವು ಬೇಕಂದರೆ ಇದಕ್ಕೆ ಮೊಸರು ಕೂಡ ಹಾಕೋಬೋದು. ನಾನು ಮೊಸರನ್ನು ಹಾಕಿಲ್ಲ. ನೀವು ಬೇಕು ಅಂದರೆ ಮೊಸರನ್ನು ಹಾಕಿ 2 ಸ್ಪೂನ್ ಅಷ್ಟೇ ಮೊಸರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೋದು. ಈಗ ಅದಕ್ಕೆ ಹಾಕ್ತಾಯಿದ್ದೀನಿ. ನೋಡಿ, ಬಾಕ್ಸನ್ನು ನಿಮಗೆ ಈ ಬಾಕ್ಸ್ ಸಿಗಲಿಲ್ಲ ಅಂದರೆ ಇದು ಟಿಫನ್ ಬಾಕ್ಸ್ ಇರುತ್ತಲ್ಲ, ದೊಡ್ಡ ಸೈಜ್ ಟಿಫನ್ ಬಾಕ್ಸಲ್ಲೇ ನೀವು ಒಂದು ಟಿಫನ್ ಬಾಕ್ಸ್ನ ತೊಗೊಂಡು ಈ ಥರ ಮಾಡ್ಕೋಬೋದು. ನೋಡಿ, ಈಗ ಬಾದಾಮಿ ಮತ್ತು ಗೋಡಂಬಿಯನ್ನು ಚಿಕ್ಕದಾಗಿ ಪುಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ಅದ್ರ ಮೇಲೆ ಡ್ರೈ ಫ್ರೂಟ್ಸನ್ನು ಚೆನ್ನಾಗಿ ಹಾಕ್ತಾಯಿದ್ದೀನಿ. ನೀವೆಷ್ಟು ಜಾಸ್ತಿ ಡ್ರೈ ಫ್ರೂಟ್ಸ್ ಹಾಕಿದರೆ ಮಕ್ಕಳಿಗೆ ತಿನ್ನಲಿಕ್ಕೆ ಖುಷಿ ಆಗುತ್ತೆ. ನನಗೆ ಡ್ರೈ ಫ್ರೂಟ್ಸ್ ಬಂತು, ನಿನಗೆ ಡ್ರೈ ಫ್ರೂಟ್ಸ್ ಬಂತು ಅಂತಾರಲ್ವ, ಹಾಗಾಗಿ ಸ್ವಲ್ಪ ಡ್ರೈ ಫ್ರೂಟ್ಸ್ ಜಾಸ್ತಿ ಹಾಕಿದರೆ ಕೇಕು ಬೇಗ ಖಾಲಿ ಆಗುತ್ತೆ. ಹಾಗಾಗಿ ನಾನು ಕೂಡ ಇಲ್ಲಿ ಡ್ರೈ ಫ್ರೂಟ್ಸನ್ನು ಜಾಸ್ತಿ ಹಾಕಿದ್ದೀನಿ. ಈಗ ಒಂದು ಕುಕ್ಕರನ್ನು ಇಟ್ಟಿದ್ದೀನಿ. ಗ್ಯಾಸಿಂದು ಮೇಲೆ ಬರುತ್ತಲ್ವ ಸ್ಟವ್ ಟೈಪು, ಅದನ್ನು ಇಟ್ಟಬೇಕು. ಯಾಕೆಂದರೆ ಡೈರೆಕ್ಟಾಗಿ ಅದರ ಕುಕ್ಕರಲ್ಲಿ ಇಟ್ಟುಬಿಟ್ರೆ ಹೀಟ್ ಜಾಸ್ತಿ ಆಗುತ್ತೆ, ಕೇಕು ಒತ್ತೋಗ್ಬಿಡುತ್ತೆ. ಹಾಗಾಗಿ ಅದು ಸಪೋರ್ಟ್ಗೆ ಅಂತ ಕೆಳಗಡೆ ಆ ಸ್ಟೀಲ್ನ ಇಟ್ಟಿದ್ದೀನಿ. ಆ ಸ್ಟೀಲ್ನ ನೀವು ಯೂಸ್ ಮಾಡಲೇಬೇಕು. ಈಗ ಅದ್ರ ಮೇಲೆ ಕೇಕ್ ಇಟ್ಟು ಕನಿಷ್ಠ 25ರಿಂದ 30 ನಿಮಿಷ ಇದನ್ನು ಮುಚ್ಚಿಡಬೇಕು. ನೀವು ತೆಗೆದು ನೋಡೋದು, ಅದ್ರ ಮೇಲೆ ಒಂದು ಕಡ್ಡಿ ಇಡೋದು ಆ ಥರ ಮಾತ್ರ ಮಾಡಬೇಡಿ, ಕೇಕ್ ಚೆನ್ನಾಗಿ ಬರಲ್ಲ. ಕನಿಷ್ಠ ಒಂದು 25 ನಿಮಿಷ ಆದಮೇಲೆ ಒಂದು ಸಲ ಪ್ಲೇಟ್ ಓಪನ್ ಮಾಡಿ ನೀವು ನೋಡ್ಕೋಬೋದು. ನೋಡಿ, ಈಗ ಪ್ಲೇಟನ್ನು ಮುಚ್ಚಿದ್ದೀನಿ. ನಾನು 25 ಮಿನಿಟ್ಸ್ ಆದಮೇಲೆ ಈ ಪ್ಲೇಟನ್ನು ಓಪನ್ ಮಾಡಿ ನಿಮಗೆ ತೋರಿಸ್ತೀನಿ. ನೋಡ್ಬೋದು ಯಾವ ಥರ ಕೇಕ್ ಉಬ್ಬಿದೆ, ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೀವು ಒಂದು ಸಲ ನಿಮಗೆ ಡೌಟ್ ಇದ್ದರೆ ಒಂದು ಗೋಬಿ ತಿನ್ನೋ ಕಡ್ಡಿಲೇ ಹಿಂಗೆ ಇಟ್ಟು ನೋಡ್ಬೋದು. ಅದಕ್ಕೆ ಅಂಟಿತು ಅಂದರೆ ಇನ್ನೊಂದು 5 ನಿಮಿಷ ಬಿಡಿ, ಇಲ್ಲ ಅಂದರೆ ಆಫ್ ಮಾಡಿಬಿಡಿ. ನೋಡಿ, ಈಗ ನಾನು ಅದನ್ನು ಕೇಕಿಂದು ಬಾಕ್ಸ್ನ ಒಂದು ಪ್ಲೇಟ್ ಮೇಲೆ ಡಬ್ಬಾಕಿದ್ದೀನಿ. ನೀವು ಇದನ್ನು ಆರಿದ ಮೇಲೆ ತೆಗಿಬೇಕು. ನಾನು ನಿಮಗೆ ತೋರಿಸೋ ಪೂರ್ತಿಯಲ್ಲಿ ಮಾತ್ರ ಬಿಸಿದೇ ತೆಗಿತಾ ಇದ್ದೀನಿ. ಕೇಕ್ ಪೂರ್ತಿ ತಣ್ಣಗಾದ್ಮೇಲೆ ಬಟರ್ ಪೇಪರನ್ನು ತೆಗಿಬೇಕು, ಇಲ್ಲಾಂದರೆ ಸ್ವಲ್ಪ ಬಟರ್ ಪೇಪರ್ಗೂ ಕೇಕ್ ಹತ್ತೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಸ್ವಲ್ಪ ಕೂಲ್ ಆದಮೇಲೆ ನೀವು ಇದನ್ನು ಓಪನ್ ಮಾಡ್ಬೋದು. ನೀವೇ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ, ಎಷ್ಟು ಸಾಫ್ಟಾಗಿ ಕೇಕ್ ಫ್ರೂಟ್ ಕೇಕ್ ಅಂತಾರಲ್ವ, ನೋಡಿ ಎಷ್ಟು ಚೆನ್ನಾಗಿ, ಎಷ್ಟು ಸಾಫ್ಟಾಗಿ ಕೇಕ್ ರೆಡಿಯಾಗಿದೆ ಅಂತ ನೀವೇ ನೋಡ್ತಿರ್ಬೋದು. ಖಂಡಿತವಾಗ್ಲೂ ಕ್ರಿಸ್ಮಸ್ಗೆ ಆಗಲಿ ಅಥವಾ ನ್ಯೂ ಇಯರ್ಗೆ ಆಗಲಿ ಈ ಥರದ ಕೇಕ್ ರೆಸಿಪಿನ ಕಟ್ ಮಾಡಿ ನೀವು ಮನೆಯಲ್ಲೇ ಮಕ್ಕಳು ಕೂಡ ಹಂಚ್ಕೊಳ್ಳಿ. ಇದಕ್ಕಿಂತ ದೊಡ್ಡ ಖುಷಿ ಇನ್ನೇನಿಲ್ಲ. ಮಕ್ಕಳು ಕೂಡ ತುಂಬ ಖುಷಿ ಪಡ್ತಾರೆ. ನೋಡಿ ಎಷ್ಟು ಸಾಫ್ಟಾಗಿ ಸ್ಪಂಜ್ ಟೈಪ್ ಬಂದಿದೆ ಅಂದರೆ, ನಾನು ಸ್ವಲ್ಪ ವಿಡಿಯೋ ಮಾಡೋ ಇದರಲ್ಲಿ ಸ್ವಲ್ಪ ಬೇಗ ಜಾಸ್ತಿ ತೊಗೊಂಬಿಟ್ಟೆ, ಹಾಗಾಗಿ ಸ್ವಲ್ಪ ಅದು ಕೆಳಗಡೆ ಬಿತ್ತು. ನೋಡಿ, ನೀವೇ ನೋಡ್ತಿರ್ಬೋದು ಎಷ್ಟು ಸಾಫ್ಟಾಗಿ, ಎಷ್ಟು ಸ್ಪಂಜಿಯಾಗಿ ಕೇಕ್ ರೆಡಿಯಾಗಿದೆ ಅಂತ. ನೋಡಿ, ಅದು ಸುಡ್ತಿತ್ತಲ್ವ, ಹಾಗಾಗಿ ನನ್ನ ಕೈಲಿ ಇಟ್ಕೊಳಕ್ಕಾಗಲಿಲ್ಲ, ಬಿದ್ದುಬಿಡ್ತು. ಅದಕ್ಕೆ ನಾನು ಹೇಳಿದ್ದು ಪೂರ್ತಿ ಆರಿದ ಮೇಲೆ ನೀವು ಕೇಕನ್ನು ಪ್ಲೇಟಿಗೆ ಸರ್ವ್ ಮಾಡ್ಕೋಬೇಕು. ಖಂಡಿತವಾಗ್ಲೂ ನನ್ನ ಈ ಕೇಕ್ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ, ಒಂದು ಸಲ ಟ್ರೈ ಮಾಡಿ. ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.